ಇದೆ. ಓಕೆ ಇದೆಲ್ಲ ಪ್ಯಾಸ್ಚರೈಸರ್ ಸ್ಕಿಡ್ ಇದೆ. ಇದ್ರಾಗ ಈಗ ನನಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ಇದು ಏನ್ ಮೆಷಿನ್ ಸರ್ ಇದು? ಇದು ಸರ್ ಪ್ಯಾಸ್ಚರೈಸರ್ ಸ್ಕಿಡ್ ಇದೆ. ಇದು ಪ್ಯಾಸ್ಚರೈಸರ್ ಮತ್ತೆ ಇದು ಚಿಲ್ಲರ್ ಇದೆ. ಇದು ಕಂಪೈನ್ ಪ್ಯಾಸ್ಚರೈಸರ್. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ವೆಂಕಟೇಶ್ ಅಂತ ಸರ್, ಎಲ್ಲಿಂದ ಬರ್ತಾ ಇದ್ರ? ಇಲ್ಲೇ ಬೆಂಗಳೂರು ಶ್ರೀ ಬಾಲಾಜಿ ಫಾರ್ಮಾ ಇಂಜಿನಿಯರಿಂಗ್ ನಮ್ದು. ಓಕೆ ಸರ್, ಎಲ್ಲಿದೆ ಸರ್ ಬ್ಯಾಂಗ್ಳೂರಲ್ಲಿ ಆಫೀಸ್ ನಿಮ್ದು? ಇಲ್ಲಿ ಪೀಣ್ಯದಲ್ಲಿ. ಪೀಣ್ಯದಲ್ಲಿ. ಸೊ ಈ ಒಂದು ಸ್ಟಾಲ್ ನೋಡ್ತಾ ಇದೆ. ಸೊ ಈ ಒಂದು ಸ್ಟಾಲ್ ಯಾವ ಒಂದು ಮಿಷನ್ಸ್ಗೆ? ಸರ್ ಆಕ್ಚುಲಿ ಬಂದ್ಬಿಟ್ಟು ಡೈರಿ ಫಾರ್ಮ್ ಇದಕ್ಕೆ ನಾವು ಡೈರಿ ಎಕ್ಸ್ಪೋಗೆ ಅಪ್ಡೇಟ್ ಮಾಡಿದ್ದೀವಿ. ಓಕೆ. ಇದೆಲ್ಲ ಏನಂದ್ರೆ ಪ್ಲಾಂಟ್ ಬಂದ್ಬಿಟ್ಟು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಕ್ಚುಲಿ ನಮ್ದು ಮೇನ್ ಬಂದ್ಬಿಟ್ಟು ಏನಾಗ್ತದೆ ಅಂದ್ರೆ ಫಾರ್ಮಾ ಇಂಜಿನಿಯರಿಂಗ್ ಮಿಷನರಿ ಮ್ಯಾನುಫ್ಯಾಕ್ಚರ್. ಅದ್ರ ಜೊತೆಲಿ ಡೈರಿ ಫಾರ್ಮ್ಸ್, ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟ್ ಎಲ್ಲಾನು ಪ್ರೊಸೆಸ್ ಮಾಡ್ತೀವಿ. ಓಕೆ, ಮಿಲ್ಕಿಂಗ್ ಇಂಡಸ್ಟ್ರಿ ಅಂದ್ರೆ ಡೈರಿ ಇಂಡಸ್ಟ್ರಿಗೆ ರಿಲೇಟೆಡ್ ಮಿಷನರೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. ಓಕೆ, ಫೈನ್ ಸರ್. ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ಇದು ಏನ್ ಮಿಷನ್ ಸರ್ ಇದು? ಇದು BMC. ಓಕೆ, ಅಂದ್ರೆ ಚಿಲ್ಲಿಂಗ್ ಮಾಡೋ ಮಿಷನ್ಸ್. ಓಕೆ, ಸೊ ಎಷ್ಟು ಲೀಟರ್ ಕೆಪಾಸಿಟಿ ಇದೆ? ಇದು 500 ಲೀಟರ್ಸ್ ಕೆಪಾಸಿಟಿ ಇದೆ. 500 ಲೀಟರ್ ಕೆಪಾಸಿಟಿ ಇದೆ. ಹೌದು ಸರ್. ಸೊ ಕಾಸ್ಟ್ ಎಲ್ಲ ಏನಾಗಿದೆ ಸರ್ ಇದು? ಇದು ನಾನು ವರ್ಕೌಟ್ ಮಾಡ್ಬಿಟ್ಟು ಅಪ್ರಾಕ್ಸಿಮೇಟ್ ಕೊಡ್ತೀನಿ ನಿಮಗೆ. ಅಲ್ಲ, ಅಪ್ರಾಕ್ಸಿಮೇಟ್ಲಿ ಏನಿರಬಹುದು ಕಾಸ್ಟ್? ಇದು ಕಾಸ್ಟ್ ಒಂದು 2.5 ಮೇಲೆ ಆಗ್ತದೆ ಸರ್. 2.5 ಮೇಲೆ ಆಗುತ್ತೆ. ಸೊ ಬೇಸ್ಡ್ ಆನ್ ಇದು ರಿಕ್ವೈರ್ಮೆಂಟ್ಸ್ ಆಮೇಲೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ. ಹೌದು ಸರ್. ಸರ್, ಇದಕ್ಕೆ ಏನಾದ್ರು ಸಬ್ಸಿಡಿ ಇದೆ ಗವರ್ಮೆಂಟ್ ಇಂದ? ಮೋಸ್ಟ್ಲಿ ಸಬ್ಸಿಡೀಸ್ ನಾವು ಆಕ್ಚುಲಿ ಯಾವ್ದನ್ನ ಗವರ್ಮೆಂಟ್ ಇಂದ ಅಪ್ಡೇಟ್ ಆಗಿಲ್ಲ. ಓಕೆ, ಫೈನ್. ಓಕೆ, ಇದು ಬಂದ್ಬಿಟ್ಟು ಇದು 100 ಲೀಟರ್ಸ್ ಮಿಷನರಿ ಮ್ಯಾನುಫ್ಯಾಕ್ಚರಿಂಗ್ ಇದು. ಓಕೆ, ಇದನ್ನು ಚಿಲ್ಲಿಂಗ್? ಇದು ಚಿಲ್ಲಿಂಗ್ ಅಲ್ಲ, ಇದು ಬಂದು ವೆಸಲ್ಸ್. ಇದು ಓಕೆ, ವೆಸಲ್ ಸಪರೇಟ್. ಇದು ಸಪರೇಟ್ ಆಗಿದೆ. ಓಕೆ, ಅದ್ ಬಿಟ್ರೆ ನಿಮ್ಮಲ್ಲಿ ಮಿಲ್ಕಿಂಗ್ ಮಿಷನ್ ಮತ್ತೆ ಗೀ ಬಾಯ್ಲರ್, ಸೊ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಎಲ್ಲ ಪೂರ್ತಿನೂ ಅದು ಬೇಸಿದ ಮೇಲೆ ನಿಮ್ದು ರಿಕ್ವೈರ್ಮೆಂಟ್ಸ್ ಏನಿದೆ ಅದ್ ನೋಡ್ಕೊಂಡು ನಾನು ಕೊಡ್ತೀನಿ ಕಂಪ್ಲೀಟ್ ವಿತ್ ಪ್ರೈಸ್, ಬೆಸ್ಟ್ ಪ್ರೈಸಸ್ ಮಾಡ್ಕೊಡ್ತೀನಿ. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್? 7676 70 4269. ಓಕೆ, ಥ್ಯಾಂಕ್ ಯು. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಾನು ಜಯದೀಪ್ ಪಟೇಲ್ ಓಕೆ ಫ್ರಮ್ Sangli. ಯಾವ ಶ್ರೀನಿವಾಸ ಟೆಕ್ನೋ ಓಕೆ who are in the supply of all dairy related equipment. ಓಕೆ, ಅಂದ್ರೆ ಈಗ ನೀವು ಬೆಳಗಾವಿಂದ ಬರ್ತಾ ಇದ್ದಾರೆ? ಬೆಳಗಾಂ, ಮಹಾರಾಷ್ಟ್ರದಿಂದ ಬರ್ತಾ ಇದ್ದೀವಿ. ಓಕೆ, ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಬರ್ತಾ ಇದ್ದಾರೆ. ಸಾಂಗ್ಲಿಯಿಂದ ಬರ್ತಾ ಇದ್ದೀವಿ. ಸೊ ಎಲ್ಲ ಬಂದ್ಬಿಟ್ಟು ಡೈರಿ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ನೀವು ಇದು ಮಾಡ್ತೀರಾ? ಸೊ ಈಗ ನನಗೆ ಏನೆಲ್ಲ ಎಕ್ವಿಪ್ಮೆಂಟ್ಸ್, ಮೆಷಿನ್ಸ್ ನಿಮ್ಮ ಒಂದು ಕಂಪನಿನಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಸ್ವಲ್ಪ ಹೇಳ್ತೀರಾ? ನಾವು ಸರ್ ಫಾರಿನ್ ದಿಂದ ಇಂಪೋರ್ಟ್ ಮಾಡ್ತೀವಿ ಮಷಿನ್. ಫಾರಿನ್ ಇಂದ ಇಂಪೋರ್ಟ್ ಮಾಡ್ತೀರಾ? ವೆಸ್ಟ್ಫಾಲಿಯಾ, ಅಲ್ಫಾ ಲೆವೆಲ್, ಇದು ಹೊಸ ಬಿಗ್ ಬ್ರ್ಯಾಂಡ್ ಇದೆ. ಇಲ್ಲಿ ನಾವು ಇಂಪೋರ್ಟ್ ಮಾಡಿ ನಮ್ ಸಾಂಗ್ಲಿಯಲ್ಲಿ ಫ್ಲೋರ್ ಇದೆ. ಆ ಫ್ಲೋರ್ ನಲ್ಲಿ ನಾವು ರಿಫರ್ಮಿಶ್ ಮಾಡಿ ಎಲ್ಲ ಮತ್ತೆ ಸೇಲ್ ಮಾಡ್ತೇವೆ. ರಿಫರ್ಮಿಶ್ ಮಾಡಿ ಓಕೆ, ರಿಫರ್ಬಿಶಿಂಗ್ ಮಾಡಿ ರಿಫರ್ಮಿಶಿಂಗ್ ಎಲ್ಲ ಮಾಡಿ ಎಲ್ಲ ರಿಫರ್ಮಿಶ್ ಮಾಡಿ ಬಟ್ ಅಲಾಂಗ್ ವಿತ್ ದಟ್ ನಾವು ಎಲ್ಲ ಸ್ಪೇರ್ ಪಾರ್ಟ್ ಬಿ ಸಪ್ಲೈ ಮಾಡ್ತೇವೆ. ಒರಿಜಿನಲ್ ಸ್ಪೇರ್ ಪಾರ್ಟ್, ವೆಸ್ಟ್ಫಾಲಿಯಾ ಸ್ಪೇರ್ ಪಾರ್ಟ್, ಅಲ್ಫಾ ಲೆವೆಲ್ ಸ್ಪೇರ್ ಪಾರ್ಟ್ ಮತ್ತು ಹ್ಯೂಮನೈಸರ್ದಾಗ ನನ್ನ ಕಡೆ ಎಲ್ಲ ಟೈಪ್ ಆಫ್ ವೆರೈಟಿ 1000 to up to 20,000 ಕೆಪಾಸಿಟಿ ಲೀಟರ್, 20K ಕೆಪಾಸಿಟಿ ಲೀಟರ್ ನಮ್ಗೆಲ್ಲ ವೆರೈಟಿ ಸಪ್ಲೈ ಸೇಲ್ ಮಾಡ್ತೀವಿ. ಇಡೀ ಇಂಡಿಯಾದಾಗ ಎಲ್ಲಕ್ಕಿಂತ ಜಾಸ್ತಿ ಮಷಿನ್ ನಮ್ ಫ್ಲೋರ್ ಮೇಲೆ ಈಗ ಇದೆ. ಇದೆಲ್ಲ ಪ್ಯಾಸ್ಚರೈಸರ್ ಸ್ಕಿಡ್ ಇದೆ. ಇದ್ರಾಗ ಈಗ ನನಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ಇದು ಏನ್ ಮೆಷಿನ್ ಸರ್ ಇದು? ಇದು ಸರ್ ಪ್ಯಾಸ್ಚರೈಸರ್ ಸ್ಕಿಡ್ ಇದೆ. ಇದು ಪ್ಯಾಸ್ಚರೈಸರ್ ಮತ್ತೆ ಇದು ಚಿಲ್ಲರ್ ಇದೆ. ಇದು ಕಂಪೈನ್ ಪ್ಯಾಸ್ಚರೈಸರ್ ಸ್ಕಿಡ್ ಇದೆ. ಓಕೆ, ಇದು ಬಂದ್ಬಿಟ್ಟು ಇದೆಲ್ಲ ಟೆಟ್ರಾ ಪ್ಯಾಕ್ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿದೆ. ಓಕೆ, ನಾವು ರಿಫರ್ಮಿಶ್ ಮಾಡಿ ಎಲ್ಲ ನೀವು ಹೊಸಗಿಂತ ಬಾಡಿ ಪ್ರೊವೈಡ್ ಮಾಡ್ತೀವಿ. ಓಕೆ, ಇದು ಬಂದ್ಬಿಟ್ಟು ಪ್ಯಾಸ್ಚರೈಸೇಷನ್ ಮೆಷಿನ್. ಇದು ಪ್ಯಾಸ್ಚರೈಸೇಷನ್ ಬೇಸ್. ಸೊ ಏನ್ ಕಾಸ್ಟ್ ಆಗುತ್ತೆ ಸರ್ ಇದು? ಇದು ಕಾಸ್ಟ್ 16 lakhs. 16. ಓಕೆ, ಏನಾದ್ರು ಸಬ್ಸಿಡಿ ಇದೆಯಾ ಇಲ್ಲ ಏನಾದ್ರು ಡಿಸ್ಕೌಂಟ್ ಆತರ ಏನಾದ್ರು ಇದೆಯಾ? ಅದು ನೆಗೋಷಿಯೇಷನ್ ಮಾಡ್ತೀರಾ? ಓಕೆ, 16 lakhs ಇಂದ ಸ್ಟಾರ್ಟ್ ಆಗುತ್ತೆ. 16 lakh ಇಂದ ಸ್ಟಾರ್ಟ್. ಓಕೆ, ಇದು ಏನ್ ಮೆಷಿನ್ ಸರ್? ಇದು ಸರ್ ಹ್ಯೂಮನೈಸರ್. ಇದು MC18. ಓಕೆ, ಇದು ಸ್ಟೇನ್ಲೆಸ್ ಎಸ್ ಬೋರ್ಡ್ದಾಗ ಹ್ಯೂಮನೈಸರ್ ಎರಡು ತರ ಬರ್ತಾವ ಸರ್. ಇದು ಇದು ಬೋರ್ಡ್ದಾಗ ಒಂದ್ ಬರ್ತಾವ ಮತ್ತೆ ಇದು ಕಾಸ್ಟಿಂಗ್ ಬೋರ್ಡ್ದಾಗ ಒಂದ್ ಬರ್ತಾವ. ಓಕೆ, ಇದು ವೆರೈಟಿ ಐತ್ರಿ ಸರ್. MC18, MC15, MC45, MC25, MC30. ಇದು ಕೆಪಾಸಿಟಿ ವೈಸ್ ವೆರೈಟಿ. ಇದು ಸರ್ ಐಡಲ್ ಫಾರ್ 5000 KL ಐತ್ರಿ ಸರ್. ಇದು ಮತ್ತೆ ಇದು ಕಾಸ್ಟಿಂಗ್ ಬೋರ್ಡ್ದಾಗ ಇದು K3 ಐತ್, K3 ಐತ್, K6 ಐತ್, K12 ಐತ್, K24 ಐತ್. K3 ನೀವು 1000 ಕಿಂತ ಕಡಿಮೆ ಸಬ್ ಫ್ಲೋ ಐದಂದ್ರೆ ಯೂಸ್ ಮಾಡಬೇಕು. ಮತ್ತೆ K6 ಸಲುವಾಗಿ ನೀವು 3000 ತಗ ಯೂಸ್ ಮಾಡಬೇಕು. K12 5000, K25 20,000. ಸೊ ಓಕೆ, ಇದು ಸೆಪರೇಟರ್ ಐತ್ ಸರ್. ಸೆಪರೇಟರ್ ಅಂದ್ರೆ ಏನು? ಮಿಲ್ಕ್ ಸೆಪರೇಟರ್ ಅಂದ್ರೆ ಮಿಲ್ಕ್ ಮತ್ತೆ ಕ್ರೀಮ್ ಸೆಪರೇಟ್ ಮಾಡ್ತಾರೆ. ಓಕೆ, ಮಿಲ್ಕ್ ಮತ್ತೆ ಕ್ರೀಮ್. ಇದು ಒರಿಜಿನಲ್ ವೆಸ್ಟ್ಫಾಲಿಯಾ ಸೆಪರೇಟರ್ ಐತ್ ಸರ್. ಇದು ಸ್ಕಾಟ್ಲೆಂಡ್ ಬೇಸ್ಡ್ ಕಂಪನಿ. ನಮ್ಮ ಆಥರೈಸ್ಡ್ ಡೀಲರ್ ಇದೆ ಅಲ್ಲಿ, PPML, ಪ್ರೊಸೆಸ್ಡ್ ಪ್ಲಾಂಟ್ ಅಂಡ್ ಮೆಷಿನರಿ ಲಿಮಿಟೆಡ್. ಅಲ್ಲಿಗಿಂತ ನಾವು ಪರ್ಚೇಸ್ ಮಾಡಿದವರು. ಇದು ಸೆಪರೇಟರ್ ದಾಗ MSD 50 ಮಾಡೆಲ್ ಇದೆ. ನಮ್ ಕಡೆ 15,006, 12,006, MRPX 401, 310, 210 ಎಲ್ಲ ಮಾಡೆಲ್ ನಾವು ಇಲ್ಲಿ ಮೆನ್ಷನ್ ಮಾಡಿದವ ಎಲ್ಲ ಕಂಪನಿಗಳ ಮಾಡೆಲ್ ನಾವು ಮಾಡೆಲ್ ತೋರಿಸೋದು.
ಓಕೆ, ಸೊ ಈಗ ನಿಮ್ಮಲ್ಲಿ ಬಂದ್ಬಿಟ್ಟು ಡೈರಿ ಇಂಡಸ್ಟ್ರಿಗೆ ಏನೇನ್ ಬೇಕು, ಲೈಕ್ ಪಾಸರೇಷನ್ ಮಿಷಿನ್ ಇರ್ಬೋದು, ಸಪರೇಷನ್ ಮೆಷಿನ್ ಇರ್ಬೋದು, ಸೊ ಎಲ್ಲವೂ ಕೂಡ ಎಲ್ಲ ಕೊಡು ಫಾರಿನ್ ಇಂದ ಇಂಪೋರ್ಟ್ ಮಾಡ್ಕೊಂಡು ನೀವು ಇಲ್ಲಿ ರಿಫರ್ಮೆಂಟ್ ಮಾಡಿ ಸೇಲ್ ಮಾಡ್ತೀವಿ. ಥ್ರೂಔಟ್ ಇಂಡಿಯಾ ನೀವು ಸೇಲ್ ಮಾಡ್ತಾ ಇದ್ರ. ಸೊ ಓಕೆ, ಈಗ ನಿಮ್ಮ ಒಂದು ಎಕ್ವಿಪ್ಮೆಂಟ್ಸ್ ನಮಗೆ ಬೇಕು ಅಂದ್ರೆ, ಮೆಷಿನ್ಸ್ ಬೇಕು ಅಂತಂದ್ರೆ ನಾವು ಯಾವ ರೀತಿ ನಿಮ್ಮನ್ನ ಅಪ್ರೋಚ್ ಮಾಡೋದು ಸರ್? ಸರ್ ಇದು ನಮ್ ಕಾರ್ಡ್ ಐತೆ ಇಲ್ಲಿ Okay. ಕಾರ್ಡ್ ಓಕೆ, ನಿಮ್ಮ ಒಂದು ವೆಬ್ಸೈಟ್ ಡೀಟೇಲ್ಸ್? ವೆಬ್ಸೈಟ್ www.srinivasa group ಅಂತ ವೆಬ್ಸೈಟ್ ಐತೆ, ಅಲ್ಲಿ ಇನ್ಕ್ವೈರಿ ಮಾಡಿ ನಮ್ ಕಡೆ ಇನ್ಕ್ವೈರಿ ಬರ್ತೀನಿ, ನಾವು ಓಕೆ, ಕೊಡ್ತೀವಿ. ನಿಮ್ದು ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್? ಕಾಂಟ್ಯಾಕ್ಟ್ ನಂಬರ್ ಐತೆ ಹೇಳಿ ಸರ್. ಕಾಂಟ್ಯಾಕ್ಟ್ ನಂಬರ್ 9930 ಓಕೆ T020 7000. ಓಕೆ, ಥ್ಯಾಂಕ್ ಯು. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ವಿನಯ್ ಕುಮಾರ್ ಯಾವಣಿಕೆ ಸರ್, ಎಲ್ಲಿಂದ ಬರ್ತಾ ಇದ್ದಾರೆ? ಸರ್. ಇಲ್ಕಲ್ಲಿಂದ ಬರ್ತಾರೆ. ಎಳ್ಕಲ್ಲಿಂದ ಬರ್ತಾರೆ, ಬಾಗಲಕೋಟೆ. ಬಾಲ್ಕೋಟ್ ಡಿಸ್ಟಿಕ್ ಇಲ್ಕಲ್. ಸೊ ಓಕೆ, ನಿಮ್ಮ ಬಾಗಲಕೋಟೆ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟ್ ಚಿಲ್ಲಿ ಇರ್ಬೋದು, ಮತ್ತೆ ಸ್ಪೈಸಸ್ ಇರ್ಬೋದು, ಎಸ್ಪೆಷಲಿ ಪಲ್ಸಸ್, ಓಕೆ, ಪಲ್ಸ್ ಬೌಲ್ ಅಂತ ಹೇಳ್ತಾರೆ. ಹೌದು. ಸೊ ಆ ಕಡೆಯಿಂದ ಬಂದಿದ್ರ, ಏನೋ ಫುಡ್ ರಿಲೇಟೆಡ್ ನೀವೊಂದು ಸ್ಟಾಲ್ ಇಟ್ಕೊಂಡಿದ್ದೀರಾ. ಹೌದು. ಸೊ ನಿಮ್ಮ ಒಂದು ಸ್ಟಾಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಸರ್, ನಮ್ ಸ್ಟಾಲ್ ಅಂದ್ರೆ ನಮ್ ಪ್ರಾಡಕ್ಟ್ ಹೆಸರು ಭಾಗವತ್ ಅಂತ ಹೇಳಿ. ಓಕೆ, ಭಾಗವತ್ ಅಂತ. ಭಾಗವತ್ ಅಂತ ಹೇಳಿ. Okay. ನಮ್ದು ಕೆಮಿಕಲ್ ಪ್ರಿಸರ್ವೇಟಿವ್ ಕಲರ್ ಏನು ಹಾಕೋದಿಲ್ಲ. ಓಕೆ, ನಮ್ದು ಧನಿಯಾ ಪುಡಿ ಇದೆ, ಓಕೆ, ಚಿಲ್ಲಿ ಪುಡಿ ಇದೆ, ಗರಂ ಮಸಾಲ, ಆಮೇಲೆ ಪ್ಲಸ್ ಗರಂ ಮಸಾಲ ಇದೆ. ಓಕೆ, ಮತ್ತೆ ನಮ್ದು ಇದನ್ನು ಏನೋ ಎಲ್ಲ ರಾ ಮಟೀರಿಯಲ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆ, ಅಂದ್ರೆ ಫಾರಿನ್ ಕಂಟ್ರೀಸ್ಗೆಲ್ಲ ಎಕ್ಸ್ಪೋರ್ಟ್ ಮಾಡಿ. ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆ, ಬಟ್ ಟರ್ಮರಿಕ್ ಅಂದ್ರೆ ಈ ತರ ಅದು ನಮ್ದು. ಓಕೆ, ಆಮೇಲೆ ಈಗ ಚಿಲ್ಲಿ ಅಂದ್ರೆ ಈ ತರ, ಓಕೆ. ಆದ್ರೆ ಬಣ್ಣ ಹಾಕೋದಿಲ್ಲ, ಕಲರ್ ಹಾಕಂಗಿಲ್ಲ. ಸೊ ಯೂಶಲಿ ಬಂದ್ಬಿಟ್ಟು ಈಗ ಚಿಲ್ಲಿ ಅಂತಂದ್ರೆ ಈಗ ರೆಡ್ ಚಿಲ್ಲಿ ಡಾರ್ಕ್ ಇರುತ್ತೆ, ರೆಡ್. ಓಕೆ, ಇದನ್ನೇ ನಾವು ಒಂದ್ ಸ್ವಲ್ಪ ಆಯಿಲ್ ತಗೊಂಡು ನಾವು ಈಗ ಸ್ಮ್ಯಾಶ್ ಮಾಡಿದ್ರೆ ಓಕೆ, ಆಟೋಮೆಟಿಕ್ ಆಗಿ ರೆಡ್ ಆಗುತ್ತೆ. Okay. ಇದು ನ್ಯಾಚುರಲ್ ರೆಡ್. ಓಕೆ, ನ್ಯಾಚುರಲ್ ರೆಡ್. ನಾವು ಬೇಕಂದ್ರೆ ಬಣ್ಣ ಅಂದ್ರೆ ಹಾಕ್ಬೇಕಾದ್ರೆ ಈಗ ಫುಡ್ ಕಲರ್ಸ್ ಅಂತ ಇರುತ್ತೆ, ಸೊ ಅದನ್ನೆಲ್ಲ ಯೂಸ್ ಮಾಡಲ್ಲ. ಏನು ಮಾಡೋದಿಲ್ಲ. ಓಕೆ, ಸೊ ನ್ಯಾಚುರಲ್ ಏನ್ ಕಲರ್ ಅದನ್ನೇ- ಇರುತ್ತೆ, ನೇಚರಲ್ ಏನ್ ಬಂದಿರುತ್ತೆ, ಅದನ್ನೇ ಅದನ್ನೇ. ಕೊಡ್ತೇವೆ. ಓಕೆ, ಫೈನ್. ಇದೇ ಚಿಲ್ಲಿ ಅದು ಓಕೆ, ಸೊ ಇದು ಬ್ಯಾಡ್ಗೆ ಅಲ್ವಾ? ಬ್ಯಾಡಗಿ ಸರ್. Okay, okay. ಖಾರ ಕಡಿಮೆ ಇರುತ್ತೆ, ಓಕೆ, ಅಂದ್ರೆ ಸ್ಟಮಕ್ ಪ್ರಾಬ್ಲಮ್ ಆಗಲ್ಲ. ಓಕೆ, ಈ ಗುಂಟೂರ್ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, spicy ಇರುತ್ತೆ. ಸ್ಪೈಸೀಸ್ ಇರುತ್ತೆ. ಓಕೆ, ಫೈನ್. ಆಮೇಲೆ ಇದು ಗರಂ ಮಸಾಲ ನಮ್ದು. ಓಕೆ, ಇದು ಗರಂ ಮಸಾಲ ಅಂದ್ರೆ ಒಂದ್ 20 ಐಟಮ್ ಹಾಕ್ಸಿ ಮಾಡ್ತೀವಿ ನಾವು. ಓಕೆ, ಅಂದ್ರೆ ಈಗ ಏನಂದ್ರೆ ಚಿಲ್ಲಿ ಎಲ್ಲ ಐಟಮ್ ಹೆವನ್ ಕ್ವಾಲಿಟಿ ತಗೊಂಡ್ ಮಾಡ್ತಾ ಇರೋದು. ಓಕೆ, ಬಟ್ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಓಕೆ, ಅಡಿಗೆಗೆ, ವೆಜ್ ಕಾದ್ರೂ ಹಾಕಿ, ನಾನ್ ವೆಜ್ ಕಾದ್ರೂ ಹಾಕಿ. ಓಕೆ, ಆಮೇಲೆ ಧನಿಯಾ ಪೌಡರ್, ಓಕೆ, ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್. ಧನಿಯಾ ಪೌಡರ್, ಕೊರಿಂಡರ್ ಪೌಡರ್. ಓಕೆ, ಇದಕ್ಕೂ ಏನ್ ಮಿಕ್ಸ್ ಮಾಡಲ್ಲ, ಪ್ಯೂರ್ ಆಗಿ. ಆಮೇಲೆ ಇದೊಂದು ಟರ್ಮರಿಕ್. ಓಕೆ, ಟರ್ಮರಿಕ್ ಪೌಡರ್. ಟರ್ಮರಿಕ್ ಇವಾಗ ಇದ್ರದೇ ಪೌಡರ್ ಟರ್ಮರಿಕ್. ಓಕೆ, ಇದಕ್ಕೂ ನಾವು ಏನು ಹಾಕಲ್ಲ. ಏನಂದ್ರೆ ನಮ್ದು ನ್ಯಾಚುರಲ್ ಕಲರ್ ಏನಿರುತ್ತೆ, so Natural, ಅದೇ. ಅದೇ ಮಾತ್ರ. 1 kg ನಾವು ತಗೊಂಡ್ರೆ ಟರ್ಮರಿಕ್, Okay. ಅದರಲ್ಲಿ 800 ಗ್ರಾಮ್ ಅಷ್ಟೇ ಬರುತ್ತೆ. ಓಕೆ, 200 ಗ್ರಾಮ್ ವೇಸ್ಟೇಜ್ ಆಗುತ್ತೆ. ಓಕೆ, ಇವನ್ ಇದು ಅಷ್ಟು ಚಿಲ್ಲಿನೂ ಅಷ್ಟೇ. ಹಾ. 1 kg ತಗೊಂಡ್ರೆ ಒಂದು 200 ಗ್ರಾಮ್ ವೇಸ್ಟ್ ಆಗುತ್ತೆ. ಏನಕ್ಕಂದ್ರೆ ಅಷ್ಟೇ ಕೊಡ್ತಾ ಇದೀನಿ, ಮತ್ತೆ ನಾನು ಅದಕ್ಕೆ ಪೌಡರ್ ಮಿಕ್ಸ್ ಅದೇನ್ ಓಕೆ, ಒಂದ್ ರೆವಲ್ಯೂಷನ್ ಮಾಡ್ತಾ ಇದ್ದೀನಿ, ಏನು Okay. ಕೆಮಿಕಲ್ ಹಾಕ್ಬಾರ್ದು ಅಂತ ಓಕೆ, ಹೇಳಿ. ಓಕೆ. ಸೊ ಈಗ ಸದ್ಯಕ್ಕೆ ಈ ಒಂದು ಭಾಗವತ್ ಐಟಮ್ಸ್ ಅಂದ್ರೆ ಮಸಾಲೆ ಐಟಮ್ಸ್ ಎಲ್ಲ ಸೂಪರ್ ಮಾರ್ಕೆಟ್ ಅಲ್ಲಿ, ಸೂಪರ್ ಸ್ಟೋರ್ಸ್ ಅಲ್ಲೆಲ್ಲ ಇಲ್ಲ ಸಿಗುತ್ತೆ ಸರ್, ಒಂದು HSR ಲೇಔಟ್ ಅಲ್ಲೆಲ್ಲ ಬೆಂಗಳೂರಲ್ಲಿ ಸಿಗುತ್ತೆ. ಓಕೆ, ಇವಾಗ ನಮ್ಗೆ ಬೇಕಂದ್ರೆ ಡೈರೆಕ್ಟ್ ನಮ್ ಕನೆಕ್ಟ್ ಮಾಡಿದ್ರು ನಾವು ಓಕೆ. ಸಿಗುತ್ತೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್? ವೆಬ್ಸೈಟ್ ಇದೆ ನಮ್ದು, ಓಕೆ, ಹೇಳಿ ಸರ್. www.bhagwat.com ಅಂತ ಹೇಳಿ. ಓಕೆ, ನಿಮ್ಮ ಆಮೇಲೆ ಕಾಂಟ್ಯಾಕ್ಟ್ 9448740600 ಓಕೆ, 70 ಓಕೆ, 22 ಓಕೆ, 80 ಓಕೆ, 4333 74 ಓಕೆ, 83 496676. ಓಕೆ. ಈ 3 ನಂಬರ್ಗೆ ಯಾವಾಗಾದ್ರೂ ಕಾಲ್ ಮಾಡಿದ್ರು ನಾವು ತಗೊಂಡ್ ಬಂದ್ ಕೊಡ್ತೀವಿ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ವಿನಾಯಕ್ ಅಂತ ನನ್ನ ಹೆಸರು. ಕಾರ್ನೆಕ್ಸ್ ಅಗ್ರಿ ಪ್ರೈವೇಟ್ ಲಿಮಿಟೆಡ್ ಇಂದ ಓಕೆ, ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದೀನಿ. Okay. ಆಲ್ ಓವರ್ ಕರ್ನಾಟಕ ಅಂಡ್ ಗೋವಾ. ನಾವು Okay. ಸೈಲೇಜ್ ಮಷಿನ್ಸ್ ನ ಎಲ್ಲರಿಗೂ ಡೈರಿ ಫಾರ್ಮರ್ಸ್ ಗೆ ನಾವು ಸಪ್ಲೈ ಮಾಡ್ತೀವಿ ಓಕೆ, ಥ್ರೂ ಈ ಗವರ್ಮೆಂಟ್ ಸ್ಕೀಮ್ ಇಂದ. Okay. ಇದು PMFM ಇಂತ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್. Okay. 50% ಸಬ್ಸಿಡಿ ಇರುತ್ತೆ. Okay. ಎಲ್ಲ ಹೈನುಗಾರಿಕೆಯಲ್ಲಿರೋ ಡೈರಿ ಫಾರ್ಮರ್ಸ್ ಗೆ, ಪೌಲ್ಟ್ರಿಯಲ್ಲಿರೋರಿಗೆ, ಓಕೆ, ಕುರಿ ಮೇಕೆ ದನಕರ ಸಾಕುವಂತ ರೈತರಿಗೆ ಎಲ್ಲರಿಗೂ ಇದು ಮಷಿನರೀಸ್ ಬೇಕಾಗುತ್ತೆ. ಸೊ ಓಕೆ, ಇದರಲ್ಲಿ ಮಷಿನ್ ವೇರಿಯಂಟ್ಸ್ ಬಂದು ಸೈಲೇಜ್ ಮಷಿನ್ ಇಂದು ಇದು 50 kg ಮಷೀನ್, Okay. ಇದು 30 kg ಇದು ಮೈಕ್ರೋಬೇಲರ್ ಅಂತ, ಇದು ASB ಅಂತ ದೊಡ್ಡ ಮಷಿನ್, ಓಕೆ, ಇದು 60 kg ಮಾಡುತ್ತೆ. ಸೊ ಈ ಎಲ್ಲಾ ಮಷಿನ್ಸ್ಗೂ ನಮಗೆ ಚಾಫ್ ಕಟ್ಟರ್ಸ್ ಬೇಕಾಗುತ್ತೆ. ಈ ಚಾಫ್ ಕಟ್ಟರ್ಸ್ ಇರ್ತವೆ. ಓಕೆ, ಸೊ ಈ ಚಾಫ್ ಕಟ್ಟರ್ಸ್ ಅಲ್ಲಿ ಚಾಫ್ ಆಗಿರೋ ಮೆಟೀರಿಯಲ್ ನ ನಾವು ಬೇಲರ್ಗೆ ಹಾಕ್ತಿವಿ. ಸೊ ಈ ಬೇಲ್ ಏನ್ ಮಾಡುತ್ತೆ, ನಮಗೆ ಬೇಲರ್ ಮಷಿನ್ ಕಂಪ್ರೆಸ್ ಮಾಡಿ ಈ ತರ ಎಂಡ್ ಪ್ರಾಡಕ್ಟ್ ಕೊಡುತ್ತೆ. ಓಕೆ. ಇದನ್ನ 1 ರಿಂದ 1.5 ವರ್ಷ ತನಕ ನಾವು ಹಾಗೆ ಇಡಬಹುದು. ಅಂದ್ರೆ ಬಿಸಿಲು ಮಳೆಗ ವಿತೌಟ್ ಪ್ರಿಸರ್ವೇಟಿವ್ ಸ್ಟೋರ್ ಮಾಡ್ಬೋದು. ವಿತೌಟ್ ಪ್ರಿಸರ್ವೇಟಿವ್ಸ್ ನಾವು ಹಾಗೆ Store ಸ್ಟೋರೇಜ್ ಹಾಗೆ ಮಾಡಬಹುದು. ಓಕೆ, ಅಂದ್ರೆ ಈಗ ಸೈಲೇಜ್ ಅಂತ ಏನ್ ನಾವು ಇದ್ ಮಾಡ್ತೀವಿ, ಸೊ ಸೈಲೇಜ್ Silage ನ ಆ ನಾವು ತರ store ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಅಂದ್ರೆ ಈಗ ಡಿಪೆಂಡ್ ಆನ್ ಆರ್ ಕ್ರೈಟೀರಿಯಾ, ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅದೆಲ್ಲ ನಾವು ಇದ್ ಮಾಡ್ಕೋಬಹುದು. ಹೌದು ಸರ್. ಇದನ್ನ ಬಿಸ್ನೆಸ್ ಪರ್ಪಸ್ ಗೆ ಮಾಡೋರು ಇದ್ದಾರೆ. ಬಿಸ್ನೆಸ್ ಪರ್ಪಸ್ ಮಾಡ್ಲಿಕ್ಕೆ ಈ PMFM ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಪಾನ್ಸರ್ ಮಾಡ್ತಾರೆ. ಓಕೆ, 50%. ಓಕೆ. ಸೊ 50% ಲೋನ್ ಸಬ್ಸಿಡಿ ಬಂದ್ರೆ ಇನ್ನ 50% ಫಾರ್ಮರ್ ಕೊಡೋದಿರುತ್ತೆ. ಓಕೆ, ಅದರಲ್ಲಿ 40% ಅಪ್ ಟು 40% ಬ್ಯಾಂಕ್ ಇಂದ ಲೋನ್ ಸಿಗುತ್ತೆ. ಓಕೆ, ಇನ್ನ 10% ಮಾತ್ರ
ನಮ್ಮ ಏನು ಫಾರ್ಡರ್ ಎಂಟರ್ಪ್ರಿನರ್ ಇರ್ತಾರೆ ಅವ್ರು ಸಪ್ಲೈ ಮಾಡೋದು. ಸೊ ಮೀನ್ಸ್ ಈಗ ಅವರು ಮಾರ್ಜಿನ್ ಅಮೌಂಟ್ ಹಾಕ್ತಾರೆ. ಓಕೆ, ಈಗ ನೀವು ಬಂದ್ಬಿಟ್ಟು ಈಗ ಸದ್ಯಕ್ಕೆ ನಿಮ್ಮ ಒಂದು ಈ ಒಂದು ಸ್ಟಾಲ್ ಅಲ್ಲಿ ಮಿಷನ್ಸ್ ಬಗ್ಗೆ ಮತ್ತೆ ಸೈಲೇಜ್ ಬಗ್ಗೆ ಇದು ಮಾಡ್ತಾ ಇದ್ರ. Yeah. ಇವನ್ ನೀವು ಸೈಲೇಜ್ ಕೂಡ ಪ್ರೊಡಕ್ಷನ್ ಮಾಡ್ತಾ ನಾವು ಸೈಲೇಜ್ ಕೂಡ ಪ್ರೊಡಕ್ಷನ್ ಮಾಡಿ ಮಾರ್ಕೆಟಿಂಗ್ ಕೂಡ ಮಾಡ್ತೀವಿ. ಸೈಲೇಜ್ ಯಾರಿಗೆ ಬೇಕಾಗಿರುತ್ತಲ್ಲ ಅವ್ರು ಡೈರೆಕ್ಟ್ ಕಾಲ್ ಮಾಡಿದಾಗ ನಾವು ಅವ್ರಿಗೆ ಕೂಡ ಸಪ್ಲೈ ಮಾಡ್ತೀವಿ ಸೈಲೇಜ್. ಓಕೆ, ಅಂದ್ರೆ ಥ್ರೂಔಟ್ ಇಂಡಿಯಾ ಸಪ್ಲೈ ಥ್ರೂ ಔಟ್ ಇಂಡಿಯಾ ಸಪ್ಲೈ ಮಾಡ್ತೀವಿ. ಒಂದು 21 ವೇರ್ ಹೌಸ್ ಇದೆ ನಮ್ಮ ಥ್ರೂ ಔಟ್ ಇಂಡಿಯಾ. ಪ್ಲಸ್ ಒಂದು 20 ರಿಂದ 25 ಅದರ್ ಕಂಟ್ರೀಸ್ ಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ KMF ನಂದಿನಿ ಮಿಲ್ಕ್ ಫೆಡರೇಷನ್ ಇದೆಯಲ್ಲ, ಸೊ ಅವ್ರಿಗೆ ಕೂಡ ನಾವು ಸೈಲೇಜ್ ನ ಸಪ್ಲೈ ಮಾಡ್ತೀವಿ. ಓಕೆ, ಸೊ ಈ ರೀತಿ ಎಲ್ಲದಕ್ಕೂ ಕೂಡ ನೀವು ಸಪ್ಲೈ ಮಾಡ್ತಾ ಇದ್ರ. ಸೊ ಈಗ ನಮ್ಗೇನಾದ್ರೂ ಸೈಲೇಜ್ ಇರ್ಬೋದು ಅಥವಾ ಮೆಷಿನರೀಸ್ ಇರ್ಬೋದು ಬೇಕು ಅಂತಂದ್ರೆ ನಾವು ಯಾವ ರೀತಿ ನಿಮ್ಮನ್ನ ಅಪ್ರೋಚ್ ಕಾಂಟ್ಯಾಕ್ಟ್ ಮಾಡಿ? ಸರ್ ಜಸ್ಟ್ ನೀವು ಗೂಗಲ್ ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಸಾಕು. ಕಾರ್ನೆಕ್ಸ್ಟ್ ಅಂತ ಅಥವಾ ಸೈಲೇಜ್ ಅಂತನಾದ್ರೂ ಸರ್ಚ್ ಮಾಡಿದ್ರೆ ಫಸ್ಟ್ ಬರೋದೇ ನಮ್ಮ ಕಂಪನಿ ವೆಬ್ಸೈಟ್. ನೀವು ಕಂಪನಿ ವೆಬ್ಸೈಟ್ ಅಲ್ಲಿ ಒಂದ್ಸಲ ಟ್ಯಾಪ್ ಮಾಡಿದ್ರೆ ಥ್ರೂ ನನಗೆ ಲೀಡ್ ಬರುತ್ತೆ. ನಾವೇ ನಿಮಗೆ ಕಾಲ್ ಮಾಡಿ ನಾವೇ ಬ್ಯಾಂಕಿಂಗ್ ಸಪೋರ್ಟ್ ಕೊಡ್ತೀವಿ. ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಇಂದ ನಾವೇ ಎಲ್ಲ ಸಪೋರ್ಟ್ ಎಂಡ್ ಟು ಎಂಡ್ ಪ್ರೋಸೆಸ್ ನಾವೇ ಮಾಡ್ಕೊಡ್ತೀವಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್ 9515665562. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಏನೋ ನೀವು ಕೂಡ ಈ ಒಂದು ಎಕ್ಸ್ಪೋಗೆ ಬರ್ಬೋದು. ಇದೇ ಜೂನ್ 11, 12, 13 3 ದಿನಗಳ ಕಾಲ ನಡೀತದೆ ಈ ಒಂದು ಎಕ್ಸ್ಪೋ. ಅಂದರೆ ಗುರುವಾರ, ಶುಕ್ರವಾರ ಮತ್ತು ಶನಿವಾರ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್, ಮಾದವರ, ಬೆಂಗಳೂರು ಇಲ್ಲಿ ನಡೀತಾ ಇದೆ. ಸೊ ಇನ್ನು ಈಸಿಯಾಗಿ ನೀವು ಆಕ್ಸೆಸ್ ಮಾಡ್ಬೋದು ಮೆಟ್ರೋ ಮುಖಾಂತರ. ಈವನ್ BMTC ಬಸ್ಸಸ್ ಕೂಡ ಇದೆ. ನೈಸ್ ರೋಡಲ್ಲಿ ಕೂಡ ಬರ್ಬೋದು. ಸೊ ಹಾಗಾಗಿ ಈಸಿಯಾಗಿ ಕನೆಕ್ಟಿವಿಟಿ ಇದೆ. ಸೊ ನೀವು ಕೂಡ ಈ ಒಂದು ಎಕ್ಸ್ಪೋಗೆ ಬನ್ನಿ. ಫುಡ್, ಪೌಲ್ಟ್ರಿ, ಡೈರಿ, ಟೀ ಆ್ಯಂಡ್ ಕಾಫಿ ಎಕ್ಸ್ಪೋ ನಮ್ಮ ಬೆಂಗಳೂರಲ್ಲಿ.